ರಾ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಸಂಶೋಧನೆ ಮತ್ತು ವಿಶ್ಲೇಷಣಾ ವಿಭಾಗ. ಭಾರತದ ಕೆಲವು ಹೆಮ್ಮೆ ಪಡುವ ಸಂಸ್ಥೆಗಳಲ್ಲಿ ರಾ ಕೂಡ ಒಂದು. ಹಾಗಿದ್ದರೆ ವಿಡಿಯೋನ ಪ್ರಾರಂಭಿಸೋಣ. ನಾನು ನಿಮ್ಮ ಧರ್ಮರಾಜ್ ಪಾಟೀಲ್. ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ರಾ ಭಾರತ ಸರ್ಕಾರದ ಅಧಿಕೃತ ಬೇಹುಗಾರಿಕಾ ಸಂಘಟನೆಯಾಗಿದೆ. ಸಾಮಾನ್ಯವಾಗಿ ಭಾರತದ ಹೊರಗಡೆ ಕಾರ್ಯನಿರ್ವಹಿಸುವ ಈ ಸಂಘಟನೆ ಇತರೆ ದೇಶಗಳ ಚಟುವಟಿಕೆ, ಅವುಗಳ ರಾಜತಾಂತ್ರಿಕ ನೀತಿ ಮತ್ತು ಅಲ್ಲಿನ ಆಗು ಹೋಗುಗಳನ್ನು ವಿಶ್ಲೇಷಿಸಿ ಭಾರತ ಸರ್ಕಾರಕ್ಕೆ ವರದಿ ಮಾಡುತ್ತದೆ. ಇಷ್ಟೇ ಅಲ್ಲದೆ ಭಾರತದಲ್ಲಿ ನಡೆಯುವ ಆಂತರಿಕ ಭಯೋತ್ಪಾದನೆ ಮತ್ತು ಉನ್ನತ ಸಮಾಜದ ಘಾತುಕ ಶಕ್ತಿಗಳನ್ನು ಸದೆಬಡಿಯಲು ಕೂಡ ರಾ ವಿಭಾಗವು ತನ್ನ ಬೇಹುಗಾರಿಕಾ ಪಡೆಯನ್ನು ಬಳಸುತ್ತದೆ. ಹಿನ್ನೆಲೆ ನೋಡುವುದಾದರೆ, ಇಂಟೆಲಿಜೆನ್ಸ್ ಅಂದರೆ ಮಾಹಿತಿ ಸಂಗ್ರಹಣೆ ಮಾಡುವ ಜವಾಬ್ದಾರಿ ಮೊದಲು ಇಂಟೆಲಿಜೆನ್ಸ್ ಬ್ಯೂರೋ ಆಫ್ ಇಂಡಿಯಾ ಕಡೆ ಇತ್ತು. IBಯು 1887ರಲ್ಲಿ ಜಾಗೃತ, ಅಹರ್ನಿಶಮ್, ಆಲ್ವೇಸ್ ಅಲರ್ಟ್ ಎಂಬ ಧ್ಯೇಯ ವಾಕ್ಯದೊಂದಿಗೆ ಬ್ರಿಟಿಷರು ಸ್ಥಾಪನೆ ಮಾಡಿದರು. ಸ್ವತಂತ್ರ ಸಿಕ್ಕ ನಂತರ ಸಂಜೀವ್ ಪಿಲ್ಲೈ ಮೊಟ್ಟಮೊದಲ ಮುಖ್ಯಸ್ಥರಾದರು. ಆದರೆ ಚೀನಾ ಭಾರತ ಯುದ್ಧ 1962ರ ನಂತರ ತಿಳಿದು ಬರುತ್ತದೆ ಏನೆಂದರೆ ವಿದೇಶಿ ವಿಚಾರ ಸಂಗ್ರಹದಲ್ಲಿ ಸೋತಿದೆ ಎಂದು. ಇಂಡೋ ಪಾಕಿಸ್ತಾನ್ ಯುದ್ಧದ 1965ರ ನಂತರ ಆಗಿನ ಸೇನೆಯ ಮುಖ್ಯಸ್ಥರಾಗಿದ್ದ ಜನರಲ್ ಜಯಂತ್ ನಾಥ್ ಚೌಧರಿ ಕೂಡ ಗುಪ್ತಚರ ಇಲಾಖೆಯ ಬಗ್ಗೆ ಸಲಹೆ ನೀಡುತ್ತಾರೆ. ಪ್ರಸ್ತುತ IBಯ ಕೆಲಸ ಭಾರತದಲ್ಲಾಗುವ ಯಾವುದೇ ಅಹಿತಕರ ಘಟನೆಯ ಬಗ್ಗೆ ಮಾಹಿತಿ ಸಂಗ್ರಹಣೆ ಮಾಡುವುದೇ ಆಗಿದೆ. 1962ರ ಚೀನಾ ದಾಳಿ ಮತ್ತು 1965ರ ಪಾಕಿಸ್ತಾನದ ದಾಳಿ ನೋಡಿದಾಗ IBಯು ವಿದೇಶಿ ವಿಚಾರಗಳಲ್ಲಿ ವಿಫಲವಾಗಿದೆ ಎಂದು ತಿಳಿದು ಬರುತ್ತದೆ. ಇದನ್ನು ನೋಡಿದ ಇಂದಿರಾ ಗಾಂಧಿಯು ಭಾರತಕ್ಕೆ ಇನ್ನೊಂದು ಗುಪ್ತಚರ ಇಲಾಖೆ ಬೇಕಾಗಿದೆ ಎಂದು ಒಪ್ಪಿಕೊಳ್ಳುತ್ತಾರೆ. ಆಗಿನ RN ಕಾವು ಡೆಪ್ಯೂಟಿ ಡೈರೆಕ್ಟರ್ ಆಫ್ IB ಆಗಿದ್ದರು. ಅವರು ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸುತ್ತಾರೆ. ರಾದ ಮೊದಲ ಅಧ್ಯಕ್ಷರೂ ಆಗುತ್ತಾರೆ. ಇದರ ಕೆಲಸ ಏನಾಗಿತ್ತೆಂದರೆ ಭಾರತದ ಹೊರಗಡೆ ಗುಪ್ತಚಾರಿಕೆ ಮಾಡುವುದು, ಭಾರತದ ಗಡಿಗಳಲ್ಲಿ ನಡೆಯುವ ಸುದ್ದಿಗಳ ಸಂಗ್ರಹ ಮಾಡುವುದು, LOCನ ಮತ್ತು ಅಂತಾರಾಷ್ಟ್ರೀಯ ಗಡಿಗಳ ಮೇಲೆ ನಿಗಾ ಇಡುವುದು. ಇದೇ ರೀತಿ ರಾ 250 ಉದ್ಯೋಗಿಗಳೊಂದಿಗೆ ಮತ್ತು 2 ಕೋಟಿ ವಾರ್ಷಿಕ ಬಜೆಟ್ನೊಂದಿಗೆ 21 ಸೆಪ್ಟೆಂಬರ್ 1968ರಂದು ಧರ್ಮೋ ರಕ್ಷತಿ ರಕ್ಷಿತಃ ಎಂಬ ಧ್ಯೇಯ ವಾಕ್ಯದೊಂದಿಗೆ ಪ್ರಾರಂಭವಾಗುತ್ತದೆ. ಹೀಗೆ ಪ್ರಾರಂಭವಾದಂತಹ ರಾ 1971ರಲ್ಲಿ ನಡೆದಂತಹ ಇಂಡೋ ಪಾಕ್ ಮತ್ತು ಬಾಂಗ್ಲಾದೇಶದ ವಿಭಜನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿತು. 1974ರಲ್ಲಿ ಭಾರತವು ಅಣುಶಕ್ತ ದೇಶವಾಗಿ ಹೊರಹೊಮ್ಮಲು ಮಾಡಿದಂತಹ ಸ್ಮೈಲಿಂಗ್ ಬುದ್ಧ ಎನ್ನುವ ಕಾರ್ಯಾಚರಣೆಯಲ್ಲಿಯೂ ಕೂಡ ಪ್ರಮುಖ ಪಾತ್ರ ವಹಿಸಿತು. ಹೀಗೆ 1975ರಲ್ಲಿ ಸಿಕ್ಕಿಮನ್ನು ಭಾರತಕ್ಕೆ ಸೇರಿಸುವುದು ಮತ್ತು ಸಿಯಾಚಿನ್ ಗ್ಲೇಷಿಯರನ್ನು 1984ರಲ್ಲಿ ವಶಪಡಿಸಿಕೊಳ್ಳುವುದು, ಹಾಗೆಯೇ ಕಾರ್ಗಿಲ್ ಯುದ್ಧದಲ್ಲಿ ಪ್ರಮುಖ ಪಾತ್ರ ವಹಿಸಿತು. ರಾ ಎಷ್ಟು ಬಲಶಾಲಿಯಾಗಿತ್ತೆಂದರೆ ಪಾಕಿಸ್ತಾನದ ನ್ಯೂಕ್ಲಿಯರ್ ಟೆಸ್ಟ್ನ ಬಗ್ಗೆಯೂ ಮಾಹಿತಿಯನ್ನು ಕಲೆ ಹಾಕಿತ್ತು. ಆದರೆ ಆಗಿನ ಪ್ರಧಾನಮಂತ್ರಿಯಾಗಿದ್ದ ಮೊರಾರ್ಜಿ ದೇಸಾಯಿ ಅವರು ಅದನ್ನು ತಡೆಯಲು ಒಪ್ಪಿಗೆಯನ್ನು ನೀಡುವುದಿಲ್ಲ. ಹೀಗೆ ರಾ ಭಾರತದ ಇತರೆ ರಹಸ್ಯ ಕಾರ್ಯಾಚರಣೆಗಳಲ್ಲಿ ತನ್ನದೇ ಆದ ಪಾತ್ರವನ್ನು ವಹಿಸುತ್ತಾ ಬಂದಿದೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.